ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳನ್ನು ತಿಳಿಸ್ಕೊಡ್ತೇನೆ. ನಾನಿಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳನ್ನು ಒಂದು ಪಟ್ಟಿಯಾಗಿ ಮಾಡಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ಪಟ್ಟಿಯನ್ನು ಒಂದ್ಸಲಿ ನೀವು ನೋಡ್ಕೊಂಡ್ರೆ ಸಾಕು. ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವುದೇ ಗಡಿಬಿಡಿ ಇಲ್ಲದೆ ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ನೆನಪಿಸಿಕೊಂಡು ಎಲ್ಲ ವಸ್ತುಗಳನ್ನು ನಾನು ಇಲ್ಲಿ ಬರೆದು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ವಸ್ತುಗಳನ್ನು ನೀವು ಒಂದ್ಸಲಿ ನೋಡ್ಕೊಂಡ್ರೆ ಸಾಕು, ಒಂದು ಪಟ್ಟಿಯಾಗಿ ಮಾಡಿಟ್ಕೊಂಡ್ರೆ ಸಾಕು. ಯಾವುದೇ ಗಡಿಬಿಡಿ ಇಲ್ಲದೆ ಪೂಜೆಯನ್ನು ನೆರವೇರಿಸ್ಬೋದು. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳು. ಮೊದಲಿಗೆ ಪೂಜಾ ಸಾಮಗ್ರಿಗಳು ಏನೇನು ಬೇಕು ಪೂಜೆ ಮಾಡೋದಕ್ಕೆ ಅದು. ಎರಡನೇದು ಅಲಂಕಾರಕ್ಕೆ ವಸ್ತುಗಳು. ಯಾವ್ಯಾವೆಲ್ಲ ಅಲಂಕಾರಕ್ಕೆ ಯಾವ್ಯಾವ ವಸ್ತುಗಳನ್ನು ಹೊಂದಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಹಾಗೆ ಹೂವು, ಹಾಗೆ ಮಡಿಲಕ್ಕಿ ವಸ್ತುಗಳು, ಹಣ್ಣುಗಳು, ತಾಂಬೂಲದ ವಸ್ತುಗಳು, ತಟ್ಟೆ ಜೋಡಿಸಲು ಯಾವ್ಯಾವ ವಸ್ತುಗಳನ್ನ ನಾವು ಸಿದ್ಧಪಡಿಸ್ಕೊಳ್ಬೇಕು, ಹಾಗೆ ಕಳಸಕ್ಕೆ ಹಾಕುವ ವಸ್ತುಗಳು ಯಾವುವು. ಸ್ನೇಹಿತರೆ, ಮೊದಲಿಗೆ ನಾವಿಲ್ಲಿ ಪೂಜಾ ಸಾಮಗ್ರಿಗಳನ್ನು ನೋಡೋಣ. ಪೂಜಾ ಸಾಮಗ್ರಿಗಳಲ್ಲಿ ಮೊದಲಿಗೆ ಅರಿಶಿನ, ಕುಂಕುಮ, ಊದುಬತ್ತಿ, ಧೂಪ, ಕರ್ಪೂರ, ದೀಪದ ಬತ್ತಿ, ತುಪ್ಪದ ಬತ್ತಿ, ದೀಪದ ಎಣ್ಣೆ ಅಥವಾ ತುಪ್ಪದಿಂದ ದೀಪವನ್ನು ಹಚ್ಚುತ್ತಾರೆ ಕೆಲವರು ತುಪ್ಪದ ದೀಪವನ್ನು ಬೆಳಗ್ತಾರೆ. ಅದರಿಂದ ದೀಪದ ಎಣ್ಣೆ, ತುಪ್ಪ ಎರಡನ್ನೂ ಕೂಡ ನಾನು ಬರೆದಿದ್ದೀನಿ. ಹಾಗೆ ಗೆಜ್ಜೆ ಬತ್ತಿ ಹಾರ, ಗೆಜ್ಜೆ ವಸ್ತ್ರ ಅಥವಾ ಬೆಂಕಿ ಪೊಟ್ನ, ಗಂಧ, ಅಂಗನೂಲು ದಾರ ಬೇಕೇ ಬೇಕು ಕಂಕಣದ ದಾರ ಮಾಡೋದಕ್ಕೆ. ಹಾಗೆ ಲಕ್ಷ್ಮೀದೇವಿಗೆ ತಾಳಿಯನ್ನು ತಯಾರು ಮಾಡೋದಕ್ಕೆ ಅಂಗನೂಲು ಬೇಕು. ಹಾಗೆ ವ್ರತದ ದಾರವನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ. ನಂತರ ಅರಿಶಿಣದ ಕೊಂಬು ತಾಳಿಯನ್ನು ಮಾಡೋದಕ್ಕೆ. ಹಾಗೆ ಅಕ್ಕಿ. ಇಷ್ಟು ಪೂಜಾ ಸಾಮಗ್ರಿಗಳು. ನಂತರ ಅಲಂಕಾರಕ್ಕೆ ಯಾವ ವಸ್ತುಗಳು ಬೇಕು ಎಂಬುದನ್ನು ನೋಡೋಣ. ಅಲಂಕಾರ ಮಾಡಲು ಹಸಿರು ಬಳೆ, ಬಾರ್ಡರ್ ಸೀರೆ, ಜಡೆ, ಕಿರೀಟ, ಸರಗಳು, ಸೊಂಟದ ಪಟ್ಟಿ, ಕೋಲು, ಸೀರೆ ಉಡಿಸಲು, ಕಳಸದ ಬಿಂದಿಗೆ, ದಾರ, ಕೋಲಿಗೆ ಕಟ್ತೀವಲ್ಲ ದಾರ, ಅದಕ್ಕೋಸ್ಕರ ದಾರವನ್ನು ಕೂಡ ನೀವು ಸಿದ್ಧಪಡಿಸ್ಕೊಳ್ಳಿ. ಸೇಫ್ಟಿ ಪಿನ್ನು, ತೆಂಗಿನಕಾಯಿ, ಮುಖವಾಡ, ಒಡವೆಗಳು, ಮಾವಿನ ಎಲೆ, ವಿಳೆದೆಲೆ, ಬೆಳ್ಳಿ ಅಥವಾ ತಾಮ್ರದ ಲಕ್ಷ್ಮೀ ನಾಣ್ಯ ನೀವು ಕಳಸಕ್ಕೆ ಹಾಕಲು. ಹಾಗೆ ತಾಳಿ ಅಥವಾ ಮಾಂಗಲ್ಯ, ನಿಮ್ಮ ಮನೆಯಲ್ಲಿ ಮಾಂಗಲ್ಯ ಚಿನ್ನದಿದ್ದರೆ ಅದನ್ನೇ ಕೂಡ ಹಾಕ್ಬೋದು. ಇಲ್ಲ ಎನ್ನುವವರು ಅರಿಶಿಣದ ಕೊಂಬಿನಿಂದ ತಾಳಿಯನ್ನು ಸಿದ್ಧಪಡಿಸಿಕೊಂಡು ಕಳಸಕ್ಕೆ ಹಾಕಬೇಕು. ಹಾಗೆ ಮಣೆ, ಟೇಬಲ್, ವಸ್ತ್ರ, ಬಿಳಿ ಪಂಚೆ ಅಥವಾ ವಸ್ತ್ರ. ನೀವು ಹೊಸದಾಗಿ ವಸ್ತ್ರವನ್ನು ವರ್ಷ ತಂದು ಟೇಬಲ್ ಮೇಲೆ ಹಾಕಿ ಕಳಸವನ್ನು ಸ್ಥಾಪನೆ ಮಾಡೋರು ಹೊಸ ವಸ್ತ್ರವನ್ನು ತಂದು ಮಾಡಿ. ಇಲ್ಲಾಂದರೆ ಬಿಳಿ ಪಂಚೆ, ಅದಕ್ಕೋಸ್ಕರನೇ ನೀವು ತೆಗೆದಿಕ್ಕಿರೋರು ಬಿಳಿ ಪಂಚೆಯನ್ನು ಹಾಸಿ ಕಳಸವನ್ನು ಸ್ಥಾಪನೆ ಮಾಡ್ಬೋದು. ಹಾಗೆ ಬಾಳೆ ಎಲೆ, ದೀಪಗಳು, ಬಾಳೆಕಂದು, ಆ ಕಡೆ ಈ ಕಡೆ ಕಟ್ಟೋದಕ್ಕೆ ಬಾಳೆಕಂದು ಬೇಕು. ಹಾಗೆ ಮಾವಿನ ಎಲೆ ತೋರಣಕ್ಕೆ, ತಾಮ್ರ ಅಥವಾ ಬೆಳ್ಳಿಯ ತಟ್ಟೆ ಕಳಸವನ್ನು ಸ್ಥಾಪನೆ ಮಾಡಲು. ಹಾಗೆ ಅಕ್ಕಿ ಕಳಸವನ್ನು ಸ್ಥಾಪನೆ ಮಾಡಲು. ಇಷ್ಟು ವಸ್ತುಗಳು ಅಲಂಕಾರಕ್ಕೆ ಬೇಕಾಗುತ್ತೆ. ನಂತರ ಲಕ್ಷ್ಮಿಗೆ ಪ್ರಿಯವಾದ ಹೂಗಳು. ಯಾವ್ಯಾವ ಹೂಗಳು ಬೇಕು? ಮಲ್ಲಿಗೆ, ಗುಲಾಬಿ, ಕನಕಾಂಬರ, ಹೂವಿನ ಹಾರ ಒಂದು, ಹಾಗೆ ಕಮಲ, ತಾವರೆ, ಪಾರಿಜಾತ ಹೂವು, ಜಾಜಿ ಮಲ್ಲಿಗೆ, ಬಿಳಿ ಹೂವು, ಈ ಥರದ ಹೂಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಬಿಳಿ ಹೂವು, ಕೆಂಪು ಹೂವು ಅಂದರೆ ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾದದ್ದು. ಬಿಳಿ ಹೂವು ಮತ್ತು ಕೆಂಪು ಹೂಗಳನ್ನು ಕೂಡ ಸಿದ್ಧ ಮಾಡ್ಕೊಳ್ಳಿ. ಹಾಗೆ ಹಣ್ಣುಗಳು ಅಂದರೆ ದಾಳಿಂಬೆ, ದ್ರಾಕ್ಷಿ, ಸೇಬು, ಬಾಳೆಹಣ್ಣು, ಅನಾನಸ್ಸು, ಮುಸುಕಿದ ಜೋಳ, ಕಬ್ಬಿನ ಜ್ವಲ್ಲೆ, ಈ ಥರ ಎಲ್ಲ ವಸ್ತುಗಳನ್ನ ನೀವು ತಯಾರು ಮಾಡಿಟ್ಕೋಬೇಕು. ಇದರಲ್ಲಿ ದಾಳಿಂಬೆ ಇಡಲೇಬೇಕು. ಯಾಕಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣನ್ನು ಇಡಲೇಬೇಕು. ಯಾವ ಹಣ್ಣು ಇಡಲಿ ಬಿಡಲಿ, ನೀವು ದಾಳಿಂಬೆ ಹಣ್ಣನ್ನು ಇಡಲೇಬೇಕು. ಹಾಗೆ ಬಾಳೆಹಣ್ಣು, ಇಷ್ಟು ಹಣ್ಣನ್ನು ನೀವು ಸಿದ್ಧಪಡಿಸ್ಕೋಬೇಕು. ಹಾಗೆ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಖರ್ಜೂರ, ಕಲ್ಲು ಸಕ್ಕರೆ, ಇಷ್ಟು. ನಂತರ ಸ್ನೇಹಿತರೆ, ಮಡಿಲಕ್ಕಿ ವಸ್ತುಗಳನ್ನು ನೋಡೋಣ. ಮಡಿಲಕ್ಕಿಗೆ ಅರಿಶಿನ, ಕುಂಕುಮ, ವಿಳೆದೆಲೆ, ಅಡಿಕೆ, ಅಕ್ಕಿ, ಹಾಗೆ ಬೆಲ್ಲದ ಹಚ್ಚು, ಕೊಬ್ಬರಿ, ಬಾಗಿನ ಸೆಟ್ಟು, ಬ್ಲೌಸ್ ಪೀಸು, ಬಳೆ ಅಂದರೆ ಹಸಿರು ಬಳೆನೇ ಆಗಿರಬೇಕು. ಹಾಗೆ ಹೂವು, ಹಸಿರು ಅಥವಾ ಕೆಂಪು ಬಳೆ ಆಗಿರ್ಬೋದು, ಆದರೆ ಹಸಿರು ಬಳೆ ತುಂಬಾ ಶ್ರೇಷ್ಠವಾದದ್ದು. ಹಾಗೆ ಹೂವು, ಡ್ರೈ ಫ್ರೂಟ್ಸು, ಉರಿಗಡಲೆ, ಇಷ್ಟು ಮಡಿಲಕ್ಕಿ ವಸ್ತುಗಳು. ಹಾಗೆ ಮುತ್ತೈದರಿಗೆ ತಾಂಬೂಲ ಕೊಡುವ ವಸ್ತುಗಳು. ಮುತ್ತೈದರಿಗೆ ನೀವು ತಾಂಬೂಲ ಕೊಡ್ತೀರಲ್ಲ ಪೂಜೆ ಆದ ನಂತರ, ಅದಕ್ಕೆ ಒಂದು ತಟ್ಟೆಯಲ್ಲಿ ಇಷ್ಟು ವಸ್ತುಗಳನ್ನು ಜೋಡಿಸ್ಕೊಳ್ರಿ. ಅರಿಶಿನ, ಕುಂಕುಮ, ಹೂವು, ವಿಳೆದೆಲೆ, ಅಡಿಕೆ,
ಬಳೆ, ಬ್ಲೌಸ್ ಪೀಸು, ಬಾಳೆಹಣ್ಣು, ತೆಂಗಿನಕಾಯಿ ಇಷ್ಟು ವಸ್ತುಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಬ್ಲೌಸ್ ಪೀಸು ನೀವು ಕೊಡುವಂಥವ್ರು ಕೊಡಿ, ಸಾಧ್ಯ ಆದರೆ ಕೊಡಿ. ಎಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗೋರು ಬ್ಲೌಸ್ ಪೀಸ್ ಕೊಡಿ. ಇಲ್ಲಾಂದರೆ ಅರಿಶಿನ, ಕುಂಕುಮ, ಹೂವು, ವಿಳೆದೆಲೆ, ಅಡಿಕೆ, 2 ಬಾಳೆಹಣ್ಣು ಕೊಟ್ಟರೆ ಸಾಕು. ಹಾಗೆ ಲಕ್ಷ್ಮಿಯ ಮುಂದೆ ಜೋಡಿಸಲು ತಟ್ಟೆಗಳು. ಮೊದಲನೇದಾಗಿ 5 ಅಥವಾ 9 ಥರದ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಇಡಬೇಕು. ಅದರಲ್ಲಿ ದಾಳಿಂಬೆ ಹಣ್ಣು ಇರಲೇಬೇಕು. ಹಾಗೆ ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳು, ಹೋಳಿಗೆ, ಕಜ್ಜಾಯ, ರವೆ ಉಂಡೆ, ಚಕ್ಕುಲಿ, ನಿಪ್ಪಟ್ಟು, ಕರ್ಜಿಕಾಯಿ ಈ ಥರದ ತಿಂಡಿಗಳನ್ನು ಕೂಡ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಡ್ಬೋದು. ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ತಂದ ಸಿಹಿ ತಿಂಡಿಗಳನ್ನು ನೀವು ನೈವೇದ್ಯವಾಗಿ ಅರ್ಪಿಸಬೇಡಿ. ಮನೆಯಲ್ಲೇ ಶುದ್ಧವಾಗಿ ಮಡಿಯಿಂದ ಈ ಒಂದು ನೈವೇದ್ಯವನ್ನು ತಯಾರಿಸಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಇಷ್ಟು ವಸ್ತುಗಳನ್ನು ಇಡಲೇಬೇಕು ಅಂತ ಏನಿಲ್ಲ. ನಿಮಗೆ ಕೈಲಾದ ಮಟ್ಟಿಗೆ ಒಂದು ರವೆ ಉಂಡೆನಾದರೂ ಮಾಡಿ, ನೀವು ಹೋಳಿಗೆಯನ್ನಾದರೂ ಮಾಡಿ, ಇಲ್ಲ ಪಾಯಸ ಈ ರೀತಿ ಒಂದು ಸಿಹಿ ಪದಾರ್ಥವನ್ನು ಮಾಡಿ ನೈವೇದ್ಯವಾಗಿ ಅರ್ಪಿಸಿ. ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ತಂದ ಒಂದು ನೈವೇದ್ಯವನ್ನು ಅರ್ಪಿಸಬೇಡಿ. ಹಾಗೆ ಒಂದು ತಟ್ಟೆಯಲ್ಲಿ ಹಣ ಮತ್ತು ನಾಣ್ಯವನ್ನು ಜೋಡಿಸಿ ಇಡಿ. ಹಾಗೆ ಒಂದು ಪ್ಲೇಟಲ್ಲಿ ಅಥವಾ ಬಟ್ಟಲಲ್ಲಿ ಬಳೆಗಳು, ಮಡಿಲಕ್ಕಿಯನ್ನು ಇಡಿ. ಹಾಗೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ಇಡಿ. ಇನ್ನು ಕಳಸಕ್ಕೆ ಹಾಕುವ ವಸ್ತುಗಳನ್ನು ನೋಡೋಣ. ಕಳಸಕ್ಕೆ ಹಾಕಲು ಮೊದಲನೇದಾಗಿ ಅರಿಶಿನ, ಕುಂಕುಮವನ್ನು ಹಾಕಬೇಕು. ಮೊದಲನೇದಾಗಿ ಒಂದು ತಾಮ್ರದ ಬಿಂದಿಗೆಯಲ್ಲಿ ಶುದ್ಧವಾದ ನೀರನ್ನು ಹಾಕಿ, ನೀರಿಗೆ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಹಾಕಿ, ಹಾಗೆ ಕೆಂಪು ಹೂವನ್ನು ಹಾಕಬೇಕು. ಹಾಗೆ ಬೆಳ್ಳಿ ಅಥವಾ ತಾಮ್ರದ ನಾಣ್ಯವನ್ನು ಹಾಕಿ, ಹಾಗೆ ಅಕ್ಷತೆ. ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಡ್ರೈ ಫ್ರೂಟ್ಸು, ಕವಡೆ, ಗೋಮತಿ ಚಕ್ರ, ಲಾವಂಚ. ಕೆಲವರ ಮನೆಯಲ್ಲಿ ಪದ್ಧತಿಯ ಪ್ರಕಾರ ಡ್ರೈ ಫ್ರೂಟ್ಸು, ಕವಡೆ, ಗೋಮತಿ ಚಕ್ರ, ಲಾವಂಚವನ್ನು ಹಾಕ್ತಾರೆ. ಅವರವರ ಮನೆಯ ಪದ್ಧತಿಯ ಪ್ರಕಾರ ನೀವು ಕಳಸಕ್ಕೆ ಹಾಕುವ ವಸ್ತುಗಳನ್ನು ಜೋಡಿಸಿಕೊಳ್ಳಿ. ನೋಡಿ, ಇಷ್ಟೆಲ್ಲ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಪಟ್ಟಿಯಾಗಿ ಮಾಡಿಟ್ಕೊಂಡು ಎಲ್ಲವನ್ನು ಹೊಂದಿಸ್ಕೊಂಡಿದ್ದೀವೋ ಇಲ್ವೋ ಒಂದ್ಸಲಿ ಚೆಕ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ನೆರವೇರಿಸ್ಬೋದು. ಹಾಗೆ ಇದ್ರ ಜೊತೆಗೆ ಲಕ್ಷ್ಮಿಯ ಫೋಟೋ ಇದ್ದರೆ ಲಕ್ಷ್ಮಿಯ ಫೋಟೋವನ್ನು ಸಿದ್ಧ ಮಾಡ್ಕೊಳ್ಳಿ. ಹಾಗೆ ಗಣೇಶನ ವಿಗ್ರಹ, ಗಣೇಶನ ಫೋಟೋ ಇದ್ದರೆ ಅದನ್ನು ಕೂಡ ಸಿದ್ಧ ಮಾಡಿಟ್ಕೊಳ್ಳಿ ಆವತ್ತಿನ ದಿನ. ಯಾಕಂದರೆ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದ್ರಿಂದ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋವನ್ನು ಸಿದ್ಧಪಡಿಸ್ಕೊಳ್ಳಿ. ಹಾಗೆ ಗರಿಕೆ ಹುಲ್ಲನ್ನು ಕೂಡ ಸಿದ್ಧ ಮಾಡಿಟ್ಕೋಬೇಕು ನೀವು. ಸ್ನೇಹಿತರೆ, ಹಬ್ಬದ ಹಿಂದಿನ ದಿನವೇ ಇಷ್ಟು ವಸ್ತುಗಳನ್ನು ನೀವು ಸಿದ್ಧ ಮಾಡಿಟ್ಕೊಂಡ್ರೆ ಹಬ್ಬದ ದಿನ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ನೀವು ಹಬ್ಬವನ್ನು ನೆರವೇರಿಸ್ಬೋದು. ನೀವು ಕೂಡ ಎಲ್ಲನೂ ಒಂದೊಂದು ವಸ್ತುಗಳನ್ನು ಎಲ್ಲ ವಸ್ತುಗಳನ್ನು ಒಂದು ಶೀಟ್ ತಗೊಂಡು ಬರ್ಕೊಂಡು ನೀಟಾಗಿ ಬರ್ಕೊಂಡು ಪ್ರತಿ ವರ್ಷವೂ ಅದನ್ನು ನೀವು ಒಂದ್ಸಲಿ ನೋಡಿ ಅದನ್ನು ಹೊಂದಿಸ್ಕೊಂಡ್ರೆ ಸಾಕು. ಆ ವಸ್ತುಗಳನ್ನೆಲ್ಲ ಆರಾಮಾಗಿ ಹಬ್ಬದ ದಿನದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೇನೆ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಉಪಯೋಗ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾರಾದರೂ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಿದ್ದರೆ ಅವರಿಗೂ ಕೂಡ ಖಂಡಿತವಾಗಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ. ಈ ಒಂದು ಪಟ್ಟಿಯಲ್ಲಿ ಯಾವುದಾದರೂ ಒಂದು ವಸ್ತು ಮಿಸ್ ಆಗಿದ್ದರೆ ಅಥವಾ ಮಿಸ್ ಆಗಿ ನಾನು ಬರ್ದಿಲ್ಲ ಅನ್ನೋ ಒಂದು ವಸ್ತು ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಬೇರೆಯವ್ರಿಗೂ ಕೂಡ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಎಂದು ಭಾವಿಸಿದ್ದೇನೆ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.